ಇದೇ ಥರ ಏನಾದ್ರು ಯುದ್ಧ ಕಂಟಿನ್ಯೂ ಆದರೆ ಎಕ್ಸ್ಪೆಷಲಿ ಡೆಲಿವರಿ ಬಾಯ್ಸ್ ಬೆಂಗಳೂರಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ. ಈ ಕೋವಿಡ್ ಟೈಮಲ್ಲಿ ಎಲ್ಲ ತುಂಬ ಜನ ಗಂಟು ಮುಟ್ಟೆ ಕಟ್ಕೊಂಡು ಊರ್ ಕಡೆ ಹೋದ್ರು. ಅದೇ ಪರಿಸ್ಥಿತಿ ಮತ್ತೆ ಇವಾಗ ಬರುತ್ತಾ? ಈಗಲೂ ಗಂಟು ಮುಟ್ಟೆ ಕಟ್ಕೊಂಡು ಊರಿಗೆ ಹೋಗೋ ಥರ ಆಗುತ್ತಾ? ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಎಲ್ಲ ಬೆಂಗಳೂರಲ್ಲಿ ಬಂದಿರ್ತಾರೆ ವಲಸೆ ಜನಗಳು. ಈಗ ಆಲ್ರೆಡಿ ಸುಮಾರು ಪೆಟ್ರೋಲ್ ಬಂಕ್ಗಳು ಬಂದಾಗ್ಬಿಟ್ಟು CNG ಸಿಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲು ಸಿಗ್ತಾ ಇಲ್ಲ. ಇದೇ ಥರ ಆದರೆ ಡೆಲಿವರಿ ಬಾಯ್ಸ್ ಕತೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ? ಇದೆಲ್ಲ ಒಂದು ಚೈನ್ ಲಿಂಕ್ ಸಿಸ್ಟಮ್ ಇದ್ದಂಗೆ. ಪೆಟ್ರೋಲ್ ಒಂದು ಸಿಕ್ಕಿಲ್ಲ ಅಂದ್ರೆ ಯಾವ ಕಂಪ್ನಿನೂ ನಡೆಯಲ್ಲ, ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಆಗಲ್ಲ. ಇದರಿಂದ ಡೆಲಿವರಿ ಬಾಯ್ಸ್ ಆರ್ಡರ್ ಬರಲ್ಲ, ಎಲ್ಲ ಸಂಪೂರ್ಣವಾಗಿ ಸ್ಟಾಪ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೇರಿ ಅರುಣ್ ಯೂಟ್ಯೂಬ್ ಚಾನಲ್. ಏನೊಂದು ಅಮೆರಿಕ, ಇಸ್ರೇಲು, ಇರಾನ್ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯುದ್ಧ ನಡೀತಾ ಇತ್ತು. ಇದರಿಂದ ನಮಗೇನು ಪ್ರಾಬ್ಲಮ್ ಆಗಲ್ಲ ಬಿಡು ಅಂತ ನಮ್ಮ ಭಾರತದಲ್ಲಿ ಕೂಡ ಜನ ಸಹ ಸುಮ್ಮನೆ ಸೈಲೆಂಟ್ ಆಗಿದ್ರು. ಆದರೆ ಅಲ್ಲಿ ಯುದ್ಧ ನಡೀತಿರೋದ್ರಿಂದ ಇವಾಗ ನಮ್ಮ ಭಾರತಕ್ಕೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಗೊತ್ತಿರಬೇಕು. ನಮ್ಮ ಭಾರತಕ್ಕೆ ಬೇಕಾಗಿರ್ತಕ್ಕಂಥ ಏನು ತೈಲ, ಪೆಟ್ರೋಲ್, ಡೀಸೆಲ್, ಗ್ಯಾಸ್, CNG ಇನ್ನೂ ಅನೇಕ ತೈಲ ಏನಿದೆ ಅಲ್ಲಿಂದನೇ ಸಪ್ಲೈ ಆಗಬೇಕು. ಇದೆಲ್ಲ ಇವಾಗ ಬಂದಾಗೋಗಿದೆ. ಯಾಕೆಂದರೆ ಯುದ್ಧ ನಡೀತಾ ಇರೋದ್ರಿಂದ ಅಮೆರಿಕ, ಇರಾನು, ಇಸ್ರೇಲು ಮೂರೂ ದೇಶಗಳಲ್ಲಿ ವಾರ್ ಆಗ್ತಾ ಇರೋದ್ರಿಂದ ಇರಾನ್ ಅವ್ರು ಏನು ಮಾಡಿದ್ದಾರೆ, ಹಡಗು ಮೂಲಕ ತೈಲ ಬರಬೇಕಲ್ಲ, ಇದನ್ನ ಅವ್ರ ಬಾರ್ಡ್ರಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಹಿಂಗಾಗಿ ಇವಾಗ ನಮ್ಮ ಭಾರತಕ್ಕೆ ಪೆಟ್ರೋಲ್ ಎಲ್ಲ ಡೀಸೆಲ್ ಎಲ್ಲ ಸ್ಟಾಪ್ ಆಗಿರೋದ್ರಿಂದ ತುಂಬ ಕಷ್ಟ ಆಗ್ತಾ ಇದೆ. ಆಲ್ರೆಡಿ ಕೆಲವು ಬಂಕ್ಗಳಲ್ಲಿ CNG ಗ್ಯಾಸ್ ಸಿಗ್ತಾ ಇಲ್ಲ, ಆಟೋಗಳೆಲ್ಲ ಸ್ಟಾಪ್ ಮಾಡಿ ನಿಂತ್ಕೊಂಡಿದ್ದಾರೆ. ಇನ್ನು ಈಗ ಪೆಟ್ರೋಲ್ಗೂ ಕೂಡ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪೆಟ್ರೋಲ್ ಬೆಲೆ 200 ರುಪೀಸ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದೇ ಥರ ಆದರೆ ಡೆಲಿವರಿ ಬಾಯ್ಸ್ ಕತೆ ಏನು? ಡ್ಯೂಟಿ ಮಾಡೋಕ್ಕಾಗುತ್ತಾ? ಎಸ್ಪೆಷಲಿ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಕೂಡ ಅಷ್ಟೇ. ಯಾಕೆಂದರೆ ಡಬಲ್ ಹಾಕೊಂಡು ಡ್ಯೂಟಿ ಮಾಡಬೇಕಾಗಿರುತ್ತೆ ಬೈಕ್ ಟ್ಯಾಕ್ಸಿ ರೈಡರ್ಸು. ಹಿಂಗೆ ಡ್ಯೂಟಿ ಮಾಡೋದು? 200 ರೂಪಾಯಿ ಪೆಟ್ರೋಲ್ ಕೊಟ್ಬಿಟ್ಟು ಖರೀದಿ ಮಾಡಿ ಡ್ಯೂಟಿ ಮಾಡೋಕ್ಕಾಗತ್ತಾ? ಈಗಲೇ ಆಲ್ರೆಡಿ 102 ರೂಪಾಯಿ ಅತಿ ಹೆಚ್ಚು ಅಂತ ಹೇಳ್ತಾ ಇದ್ದಾರೆ ಪೆಟ್ರೋಲ್ ರೇಟು. ಯಾಕೆಂದರೆ ಪರ್ ಡೇಗೆ 200 300 ರುಪೀಸ್ ಬೇಕು ನಮ್ಮ ಡೆಲಿವರಿ ಬಾಯ್ಸ್ಗೆ ಈಗಿರ್ತಕ್ಕಂಥ ಪ್ರೈಸ್ಗೆ. ಇನ್ನು ಮುಂದೆ ಏನಾದ್ರು 1 to ಡಬಲ್ ಆದರೆ ಡೈಲಿ 500 600 ರೂಪಾಯಿ ಪೆಟ್ರೋಲ್ಗೆ ಖರ್ಚು ಮಾಡಿ ಸಂಪಾದನೆ ಮಾಡೋಕ್ಕಾಗತ್ತಾ? ಆಗದೆ 1,000 ಸಂಪಾದನೆಯಲ್ಲಿ ಅರ್ಧಕ್ಕರ್ಧ ಅವ್ರಿಗೆ ಕೊಟ್ಬಿಟ್ರೆ ಪೆಟ್ರೋಲ್ಗೆ ಬೆಲೆನ, ಇನ್ನು ಉಳಿಯೋದು 500 ರೂಪಾಯಿಲಿ ಫ್ಯಾಮಿಲಿ ಮೇಂಟೈನ್ ಮಾಡೋದು ಹೆಂಗೆ? ಗಾಡಿ ಮೇಂಟೆನೆನ್ಸ್ ಹೆಂಗೆ? ಇವರು ಊಟ ತಿಂಡಿ ಖರ್ಚು ಹೆಂಗೆ? ಖಂಡಿತ ಆಗಲ್ಲ. ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಇದು. ಕೋವಿಡ್ ಟೈಮಲ್ಲಿ ಆಗಿತ್ತಲ್ಲ ಪ್ರಾಬ್ಲಮ್, ಅದಕ್ಕಿಂತ ಹೆಚ್ಚಾಗಿ ಆಗ್ಬಿಡುತ್ತೆ ಪ್ರಾಬ್ಲಮ್ ಇವಾಗ ಡೆಲಿವರಿ ಬಾಯ್ಸ್ಗೆ. ಎಕ್ಸ್ಪೆಷಲಿ ನಿಜವಾಗ್ಲೂ ಡ್ಯೂಟಿ ಮಾಡೋಕ್ಕೆ ಆಗಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್. ಏನಾದ್ರು ಪೆಟ್ರೋಲ್ ಬೆಲೆ ಅಧಿಕ ಆಯ್ತು ಅಂದರೆ ಎಲ್ಲಿ ಮಾಡೋಕ್ಕಾಗತ್ತೆ? 200 ರೂಪಾಯಿ ಕೊಟ್ಟು ಲೀಟ್ರಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಬೈಕ್ ಟ್ಯಾಕ್ಸಿ ಮಾಡೋಕ್ಕಾಗತ್ತಾ? ಡೆಲಿವರಿ ಮಾಡೋಕ್ಕಾಗತ್ತಾ? ಇವ್ರು ಕೊಡೋ 10 ರೂಪಾಯಿ ಕಿಲೋಮೀಟ್ರಿಗೆ ಖಂಡಿತ ಆಗಲ್ಲ. ಯಾವ ಬೈಕಲ್ಲಿ ಮಾಡ್ಬೋದು ಅಂದ್ರೆ ಅದಕ್ಕೂ ಕೂಡ ಹೇಳ್ತೀನಿ ನೋಡಿ. ಏನೊಂದು TVS ವಿಕ್ಟರ್ ಇದಾವಲ್ವಾ, ಪ್ಲಾಟಿನಮ್ಮು, ಹೋಂಡಾ ಗಾಡಿ, ಇಂಥವರಲ್ಲಿ ಮಾಡ್ಬೋದು ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಡೆಲಿವರಿ. ಯಾಕೆಂದರೆ ಅವೆಲ್ಲ ಒಂದು 60 70 ಈ ಥರ 50 ಮ್ಯಾಕ್ಸಿಮಮ್ 50 ಮೇಲೆ ಮೈಲೇಜ್ ಬರುತ್ತೆ. ಇಂಥ ಗಾಡಿಗಳಲ್ಲಿ ಈ ತೊಂದರೆ ಇಲ್ಲ, ಬೈಕ್ ಟ್ಯಾಕ್ಸಿ ಡೆಲಿವರಿ ಮಾಡ್ಬೋದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪೆಟ್ರೋಲ್ ರೇಟ್. ಬಟ್ ಏನು ಆಕ್ಟಿವ್ ಹೋಂಡಾ, ಆಕ್ಸಿಸ್ 125, ಡಿಯೋ ಗಾಡಿ, TVS ಈ ಥರ ಇದಾವಲ್ಲ ಸ್ಕೂಟಿಗಳಲ್ಲಿ ಯಾವುದೇ ಕಾರಣಕ್ಕೂ ಇನ್ಮೇಲೆ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಬರೋದಿವು ಮೈಲೇಜ್ ಮ್ಯಾಕ್ಸಿಮಮ್ 30 to 40 ಒಳಗಡೆ ಅಷ್ಟೇ ಬರೋದಿವು. ಇವರಲ್ಲೆಲ್ಲ ಮೈಲೇಜ್ ಇಷ್ಟು ತಗೊಂಡು ನಾವು 200 ರೂಪಾಯಿ ಕೊಟ್ಟು ಪೆಟ್ರೋಲ್ ಹಾಕ್ಸೋದು ಡ್ಯೂಟಿ ಮಾಡೋಕ್ಕಾಗುತ್ತೆ ಮುಂದಿನ ಡೆಲಿವರಿ ಬಾಯ್ಸು? ಇದರಿಂದ ತುಂಬ ಎಫೆಕ್ಟ್ ಆಗುತ್ತೆ ಡೆಲಿವರಿ ಬಾಯ್ಸ್ಗೆ. ಹೆಂಗೋ ಕಷ್ಟ ಸುಖನೋ ಹೆಂಗೋ ಜೀವನ ಮಾಡ್ತಾಯಿದ್ರು, ಇನ್ನು ಇದಕ್ಕೂ ಕೂಡ ಏಟು ಬೀಳ್ತು. ಆಲ್ರೆಡಿ ತುಂಬ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ ಆಲ್ರೆಡಿ ನಿನ್ನೆಯಿಂದನೇ. ಸಿಟಿಯಿಂದ ಹೊರಗಡೆ ಮಾತ್ರ ಸಿಗ್ತಾ ಇದೆ, ಯಾಕೆಂದರೆ ಇಲ್ಲಿಗೆ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತವ. ಸಿಟಿ ಒಳಗಡೆ ಸುಮಾರು ಪೆಟ್ರೋಲ್ ಬಂಕು ಕ್ಲೋಸ್ ಆಗಿಬಿಟ್ಟಿದ್ದಾವೆ, ಪೆಟ್ರೋಲೇ ಸಿಗ್ತಾ ಇಲ್ಲ. ಹೆಂಗೆ ಡ್ಯೂಟಿ ಮಾಡೋದು? ಏನೋ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಏನೋ ಮಾಡ್ಬೋದು, ದುಡ್ಡು ಕೊಟ್ಟಾರು ತಗೊಂಡು ಡ್ಯೂಟಿ ಮಾಡೋಣ ಅನ್ಬೋದು. ಪೆಟ್ರೋಲೇ ಸಿಕ್ಕಿಲ್ಲ ಅಂದರೆ ಹೆಂಗೆ ಡ್ಯೂಟಿ ಮಾಡೋಕ್ಕಾಗತ್ತೆ? ಎಲೆಕ್ಟ್ರಿಕಲ್ ವೆಹಿಕಲ್ ಇರೋರಿಗೆ ಸ್ವಲ್ಪ ಬೆನಿಫಿಟ್, ಪರವಾಗಿಲ್ಲ. ಒಂದು 100 ಕಿಲೋಮೀಟ್ರ್ ಮೈಲೇಜ್ ಬರೋಂಥವ್ರಿಗೆ ಹೆಂಗೋ ಚಾರ್ಜ್ ಹಾಕ್ಕೊಂಡು ಅಲ್ಲಿ ಇಲ್ಲಿ ಮಾಡ್ಕೊಂಡು ಡ್ಯೂಟಿ ಮಾಡಿಬಿಡ್ತಾರೆ, ಮ್ಯಾನೇಜ್ ಮಾಡ್ತಾರೆ. ಬಟ್ ಪೆಟ್ರೋಲ್ ಬೈಕ್ ಇರೋಕ್ಕೆ ತುಂಬ ಕಷ್ಟ ಆಗುತ್ತೆ, ಡ್ಯೂಟಿ ಮಾಡೋದೇ ಕಷ್ಟ. ಡ್ಯೂಟಿ ಮಾಡಲೇಬೇಕು ಅಂದರೆ ಏನು ಮಾಡಬೇಕು? ಕಂಪನಿಗಳು ಪ್ರೈಸ್ ಜಾಸ್ತಿ ಮಾಡಬೇಕಾಗತ್ತೆ. ಕಸ್ಟಮರ್ಗಳಿಗೆ ಪ್ರೈಸ್ ಜಾಸ್ತಿ ಮಾಡಿದರೆ ಅದು ರೈಡರ್ಗೆ ಕೊಟ್ಟರೆ ಮಾತ್ರನೇ ವರ್ಕೌಟ್ ಆಗುತ್ತೆ. ಇವಾಗ ಏನು 10 ರೂಪಾಯಿ ಬರ್ತಾ ಇದೆಯಲ್ಲ ರಾಪಿಡೋದಲ್ಲಿ, ಮುಂದಿನ ದಿನಗಳಲ್ಲಿ ಏನಾದ್ರು ಪೆಟ್ರೋಲ್ ರೇಟ್ 200 ಆದರೆ 20 ರೂಪಾಯಿ ಕಿಲೋಮೀಟ್ರ್ ಕೊಡಬೇಕಾಗತ್ತೆ. ಪರ್ ಕಿಲೋಮೀಟ್ರಿಗೆ 20 ರೂಪಾಯಿ ಕೊಟ್ಟರೆ ಡೆಲಿವರಿ ಬಾಯ್ಸ್ಗೆ, ರೈಡರ್ಗಳಿಗೆ ವರ್ಕೌಟ್ ಆಗೋದು. ಯಾಕೆಂದ್ರೆ 1 to ಡಬಲ್ ಆಗಲೇಬೇಕು. ಯಾಕೆಂದ್ರೆ 1 to ಡಬಲ್ ಲೀಟ್ರ್ ಪೆಟ್ರೋಲ್ ರೇಟ್ ಜಾಸ್ತಿ ಆದಮೇಲೆ ಅದೇ ಥರನೇ ಅಷ್ಟೇ ಅವ್ರ ಸಂಪಾದನೆ 1 to ಡಬಲ್ ಆಗಲೇಬೇಕು. ಈಗಿನ ಸಂಪಾದನೆಗೆ ಅಷ್ಟು ಪೆಟ್ರೋಲ್ ಕೊಟ್ಟು ಡ್ಯೂಟಿ ಮಾಡಿದರೆ ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗಲ್ಲ. ಫ್ರೀ ಡೆಲಿವರಿ ಮಾಡ್ದಂಗೆ ಆಗುತ್ತೆ ಎಲ್ಲವ. ಫ್ರೀ ಸರ್ವಿಸ್, ಕಸ್ಟಮರ್ಗಳಿಗೆಲ್ಲ ಫ್ರೀಯಾಗಿ ಸರ್ವಿಸ್ ಕೊಟ್ಟಂಗೆ ಆಗುತ್ತೆ. ಒಂದು ಕಡೆಯಿಂದ ಒಂದು ಕಡೆಗೆ ಫುಡ್ ಡೆಲಿವರಿ ಆಗಿರ್ಬೋದು, ಪೋರ್ಟರ್ ಆಗಿ ಯಾರೇ ಆಗಿದ್ರು ಕೂಡ ಫ್ರೀ ಡೆಲಿವರಿ ಮಾಡ್ದಂಗೆ ಆಗುತ್ತೆ. 500 ರೂಪಾಯಿ ಕೂಡ ಸೇವ್ ಮಾಡೋಕ್ಕಾಗಲ್ಲ ಪರ್ ಡೇಗೆ. ಹಂಗಾಗಿ ಇದಾದಷ್ಟು ಬೇಗ ಕಂಪನಿಗಳು ಎಚ್ಚೆತ್ಕೊಂಡು ಪೆಟ್ರೋಲ್ ಏನಾದ್ರು ರೇಟ್ ಜಾಸ್ತಿ ಆದರೆ ಇಮ್ಮಿಡಿಯೇಟಾಗಿ ಈ ಅಮೌಂಟನ್ನು ಕಸ್ಟಮರ್ಗಳ ಮೇಲೂ ಹಾಕಬೇಕಾಗತ್ತೆ. ಇಲ್ಲಾಂದರೆ ಬೇರೆ ಆಪ್ಷನ್ನೇ ಇಲ್ಲ, ಅನಿವಾರ್ಯ ಮಾಡಲೇಬೇಕು. ಯಾಕೆಂದರೆ ಕೈಯಿಂದ ಏನು ಎಲ್ಲ ಬಂಡವಾಳ ಹಾಕಿರ್ತಾರೆ ರೈಡರ್ಸ್ಗಳು,
ಮೊಬೈಲ್ಗೆ ರೀಚಾರ್ಜು, ಗಾಡಿಗೆ, ಪೆಟ್ರೋಲ್ಗೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿಕೊಂಡು ಫ್ರೀ ಡೆಲಿವರಿ ಮಾಡೋಕ್ಕಾಗಲ್ಲ. ₹100 ಪೆಟ್ರೋಲ್ ಇದ್ರೇ ವರ್ಕೌಟ್ ಆಗ್ತಾ ಇಲ್ಲ. ಆಲ್ರೆಡಿ ತುಂಬ ಗಾಡಿಗಳಲ್ಲಿ ಮೇಂಟೆನೆನ್ಸ್ ಮಾಡೋಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಏನಾದ್ರು ₹200 ಆಯ್ತಂದ್ರೆ ನಿಜವಾಗ್ಲೂ ಡ್ಯೂಟಿನೇ ಸ್ಟಾಪ್ ಮಾಡಿ ಮನೇಲಿ ಇರಬೇಕಾಗತ್ತೆ. ಬೆಂಗಳೂರಲ್ಲಂತೂ ಇದ್ಕೊಂಡು ಜೀವನ ಮಾಡೋಕ್ಕಾಗತ್ತಾ? 1-2 ದಿನ ರಜಾ ಹಾಕ್ಕೊಂಡಿದ್ರೇ ಆಗಲ್ಲ. ಎಲ್ಲ ರೇಟು ಎಕ್ಸ್ಪೆನ್ಸಿವ್ ಆಗೋಗಿದೆ ಇವಾಗ, ತುಂಬ ಕಷ್ಟ. ಇದೇ ಥರ ಆದರೆ ಮತ್ತೆ ಎಲ್ಲ ಕೋವಿಡ್ ಟೈಮಲ್ಲಿ ಹೆಂಗೆ ಜನ ಗಂಟು ಮುಟ್ಟೆ ಕಟ್ಕೊಂಡು ಊರ ಕಡೆ ಹೋದ್ರೋ, ಈಗಲೂ ಕೂಡ ಅದೇ ಥರ ಆಗ್ಬಿಡುತ್ತೆ. ಮತ್ತೆ ಗಂಟು ಮುಟ್ಟೆ ಕಟ್ಕೊಂಡು ಊರಿಗೆ ಹೋಗ್ಬೇಕಾಗತ್ತೆ. ಈ ಯುದ್ಧ ಎಲ್ಲ ಸ್ಟಾಪ್ ಆದಮೇಲೆ ಮತ್ತೆ ವಾಪಸ್ ಬರಬೇಕಾಗತ್ತೆ. ಯಾಕೆಂದರೆ ಜೀವನ ಮಾಡೋದು ಕಷ್ಟ ಬೆಂಗಳೂರಲ್ಲಿ, ಆ ಥರ ಇದೆ. ಒಂದು ಪ್ರಾಬ್ಲಮ್ ಆದರೆ ಎಲ್ಲ ಚೈನ್ ಲಿಂಕ್ ಸಿಸ್ಟಮ್ ಇದು. ಪೆಟ್ರೋಲ್ ಇಲ್ಲ ಅಂದರೆ ಯಾವ ಕೆಲಸನೂ ಆಗ್ತಾ ಇಲ್ಲ. ಗ್ಯಾಸ್ ಇಲ್ಲ, ಇವಾಗ ಮನೆಗಳಿಗೆ ಅಡುಗೆ ಮಾಡೋಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ. ಹೋಟೆಲ್ಗಳೆಲ್ಲ ಸಂಪೂರ್ಣವಾಗಿ ಬಂದ್ ಆಗ್ತಾ ಇದ್ದಾವೆ. ಹೋಟೆಲ್ ಬಂದಾದ್ರೆ ಏನಾಗುತ್ತೆ, ಡೆಲಿವರಿ ಬಾಯ್ ಸ್ವಿಗ್ಗಿ ಝೊಮ್ಯಾಟೊ ಇದಾವಲ್ಲ ಇವರು ಸ್ಟಾಪ್ ಆಗುತ್ತೆ. ಡೆಲಿವರಿ ಬಾಯ್ಸ್ ಅವ್ರಿಗೆ ಸಿಕ್ಕಲ್ಲ. ಯಾಕಂದರೆ ಕಸ್ಟಮರ್ ಬುಕ್ ಮಾಡೋದೇ ಹೋಟೆಲಲ್ಲಿ ಫುಡ್ ಇಲ್ಲ ಅಂದರೆ ಇನ್ನೆಲ್ಲಿಂದ ಬುಕ್ ಮಾಡ್ತಾರೆ? ಅವ್ರು ಬುಕ್ ಮಾಡಿಲ್ಲ ಅಂದರೆ ಡೆಲಿವರಿ ಬಾಯ್ಸ್ಗೆ ಆರ್ಡರ್ ಬರಲ್ಲ, ಅವ್ರು ಸ್ಟಾಪ್ ಮಾಡ್ತಾರೆ. ಇನ್ನು ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು, ಇಲ್ಲ ಪೆಟ್ರೋಲೇ ಸಿಗ್ತಾ ಇಲ್ಲ ಅಂದರೆ ನಮ್ಮ ಡೆಲಿವರಿ ಬಾಯ್ಸ್ ಬೈಕ್ ಟೈಸ್ ರೈಡರ್ಸ್ ಸ್ಟಾಪ್ ಮಾಡಬೇಕಾಗುತ್ತೆ. ಪೋರ್ಟರ್ ಆಗಿರ್ಬೋದು, ಅಂಕಲ್ ಡೆಲಿವರಿ, ಫ್ಲಿಪ್ಕಾರ್ಟ್, ಅಮೆಜಾನು, ಯಾರು ಡ್ಯೂಟಿ ಮಾಡೋಕ್ಕಾಗಲ್ಲ ಅಂದರೆ ಯಾವ ವ್ಯವಸ್ಥೆನೂ, ಸಾರಿಗೆ ವ್ಯವಸ್ಥೆ, ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಸಂಪೂರ್ಣವಾಗಿ ಬಂದಾಗುತ್ತೆ. ಇದರಿಂದ ಕಂಪ್ನಿಗಳು ಕೂಡ ರಜಾ ಆಗುತ್ತೆ ಮುಂದಿನ ದಿನಗಳಲ್ಲಿ. ಇವತ್ತು ಕಂಪ್ನಿಗಳು ನಡೀತಾ ಇರೋದನ್ನೇ, ಎಷ್ಟೋ ಕಂಪ್ನಿಗಳು ಪೆಟ್ರೋಲ್ ಡೀಸೆಲ್ ಇಲ್ಲ ಅಂದರೆ ಯಾವುದೂ ಆಗಲ್ಲ. ಒಂದು ಕಡೆಯಿಂದ ಒಂದು ಕಡೆಗೆ ಮೆಟೀರಿಯಲ್ ಟ್ರಾನ್ಸ್ಪೋರ್ಟ್ ಆಗಲೇಬೇಕು. ಆ ಟ್ರಾನ್ಸ್ಪೋರ್ಟ್ ಆಗೋಕ್ಕೆ ವೆಹಿಕಲ್ಸ್ ಬೇಕು. ಆ ವೆಹಿಕಲ್ಸ್ಗೆ ಪೆಟ್ರೋಲ್ ಇಲ್ಲ ಅಂದರೆ ಎಲ್ಲಿಂದ ನಡೆಯುತ್ತೆ? ಕಂಪ್ನಿ ಕೂಡ ಸ್ಥಗಿತಗೊಳ್ತಾವೆ ಮುಂದಿನ ದಿನಗಳಲ್ಲಿ. ಕಂಪ್ನಿ ಸ್ಟಾಪ್ ಆದರೆ ಪೋರ್ಟರ್ಗಳಿಗೆ ಆರ್ಡರ್ ಬರಲ್ಲ. ಅವಾಗ ಏನು ಮಾಡಬೇಕಾಗತ್ತೆ? ಅವರು ಸ್ಟಾಪ್ ಮಾಡಬೇಕಾಗತ್ತೆ. ಎಲ್ಲ ಒಂಥರ ಚೈನ್ ಲಿಂಕ್ ಸಿಸ್ಟಮ್ ಇದೆ ಇದು. ಒಂದು ಕಡೆ ಪ್ರಾಬ್ಲಮ್ ಆಗಿರೋದ್ರಿಂದ ಇವತ್ತು ಇಡೀ ನಮ್ಮ ಭಾರತ ದೇಶಕ್ಕೆ, ನಮ್ಮ ಭಾರತ ಅಂತಂದಲ್ಲ ಸುಮಾರು ಕಂಟ್ರಿಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಆಲ್ರೆಡಿ ಪೆಟ್ರೋಲು ಗೊತ್ತಿರ್ಬೇಕು, ಪಾಕಿಸ್ತಾನದಲ್ಲೆಲ್ಲ 150 ಮೇಲೆ ಆಗೋಗಿದೆ ಚಾರ್ಜು. ನಮ್ಮ ಇಂಡಿಯಾದಲ್ಲಿ ಇನ್ನೂ ಚಾರ್ಜ್ ಜಾಸ್ತಿ ಮಾಡಿಲ್ಲ. ಯಾಕೆಂದರೆ ಸ್ವಲ್ಪ ಸ್ಟಾಕ್ ಇತ್ತು. ಅಡ್ವಾನ್ಸ್ ಆಗಿ ನಮ್ಮ ಇಂಡಿಯಾದಲ್ಲಿ ಸ್ಟಾಕ್ ಇರೋದ್ರಿಂದ ಹಳೆ ಪ್ರೈಸ್ಗೆ ಸಿಗ್ತಾ ಇದೆ. ಆ ಸ್ಟಾಕ್ ಎಲ್ಲ ಖಾಲಿಯಾಗಿ ಹೊಸದೇನಾರೋ ವ್ಯವಸ್ಥೆ ಸಿಕ್ಕಿಲ್ಲ ಅಂದರೆ ಖಂಡಿತ ಮುಂದಿನ ದಿನಗಳಲ್ಲಿ ರೇಟು ಜಾಸ್ತಿ ಆಗುತ್ತೆ. ಪೆಟ್ರೋಲು ಸಿಗೋತಕ್ಕಂಥ ಸಂಖ್ಯೆನೂ ಕಮ್ಮಿ ಆಗುತ್ತೆ. ಡೆಲಿವರಿ ಬಾಯ್ಸ್ ಎಲ್ಲ ತುಂಬ ಎಫೆಕ್ಟ್ ಆಗುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ. ಏನು ಮನೇಲೇನು 100 ಲೀಟ್ರ್ 1000 ಲೀಟ್ರ್ ತಂದು ಸ್ಟಾಕ್ ಮಡಿಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಅದೆಲ್ಲ ಸ್ವಲ್ಪ ಡೇಂಜರ್. ಅದು ಏನು ಮ್ಯಾಕ್ಸಿಮಮ್ ಎಷ್ಟು ಇಡ್ತೀರೋ ತಂದು ಒಂದು 5 ಲೀಟ್ರ್ 10 ಲೀಟ್ರ್ ಅಷ್ಟೇ ತಂದು ಸ್ಟಾಕ್ ಮಡಿಕೊಳ್ಳೋಕ್ಕಾಗುತ್ತೆ. 5 ಲೀಟ್ರ್ 10 ಲೀಟ್ರಲ್ಲಿ ಯಾವ ಮೂಲೆಗೆ 2 ದಿನ 3 ದಿನ ಖಾಲಿ ಆಗೋಗ್ಬಿಡುತ್ತೆ. ಒಂದು ಗಾಡಿಗೆ ಎಷ್ಟು ಇಡ್ಸುತ್ತೆ? ಒಂದು 5ರಿಂದ 6 ಲೀಟ್ರ್ ಇಡ್ಸುತ್ತೆ ಆಕ್ಟಿವಾಗಳಿಗೆ. ದೊಡ್ಡ ವೆಹಿಕಲ್ಗಳಿಗೆ ಒಂದು 10ರಿಂದ 12 ಲೀಟ್ರ್ ಇಡ್ಸುತ್ತೆ ಅಷ್ಟೇ. ಒಂದು 10 ಲೀಟ್ರ್ ಸ್ಟಾಕ್ ಇಟ್ಕೋಬೇಕು. ಒಂದು 10 ಲೀಟ್ರ್ ದೊಡ್ಡ ಗಾಡಿಗಳಿಗೆ ಫುಲ್ ಟ್ಯಾಂಕ್ ಮಾಡ್ಕೋಬೇಕು. 20 ಲೀಟ್ರ್ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ವಾರ ತಳ್ಬೋದು ಮಾತ್ರ ಇರೋ ಪ್ರೈಸ್ಗೆ. ಬಟ್ ಎಷ್ಟು ದಿವಸ ಯುದ್ಧ ನಡೆಯುತ್ತೆ, ಎಷ್ಟು ದಿವಸ ಇದೇ ಥರ ಆಗುತ್ತೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇವಾಗ ಸಿಚುವೇಶನ್ ಸ್ಟಾರ್ಟ್ ಆಗಿದೆ. ಗ್ಯಾಸ್ಗೆ ಪ್ರಾಬ್ಲಮ್ ಬಂತು. ಎಲ್ಲ ಗ್ಯಾಸ್ CNG ಬಂಕ್ಗಳು ಸ್ಟಾಪ್ ಆಗಿದ್ದಾವೆ. ಮನೆಗಳಿಗೂ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ, ಹೋಟ್ಲ್ಗಳಿಗೂ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ಬರೋದೇನೆ ಪೆಟ್ರೋಲ್ಗೆ. ಆಲ್ರೆಡಿ ಸಿಟಿ ಒಳಗಡೆ ಸುಮಾರು ಪೆಟ್ರೋಲ್ ಬಂಕ್ ನಾವು ನಿನ್ನೆ ನೈಟಲ್ಲಿ ಕೇಳ್ತಾ ಇದ್ದೀವಿ, ಪೆಟ್ರೋಲ್ ಇಲ್ಲ ಅಂತ ಸುಮಾರು 4-5 ಬಂಕ್ ಓಡಾಡಿದ್ದೀವಿ. ಎಲ್ಲೂ ಸಿಗ್ತಾ ಇಲ್ಲ ಸಿಟಿ ಒಳಗಡೆ, ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸಿಟಿಯಿಂದ ಹೊರಗಡೆ ಮಾತ್ರ ಸಿಗ್ತಾ ಇದೆ. ಇದು ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಸದ್ಯದಲ್ಲೇ ಇನ್ನು 1-2 ದಿನ ಅಷ್ಟೇ ಇದು. ಪೆಟ್ರೋಲು ಕೂಡ ಅಷ್ಟೇ. ಆನಂತರ ಪೆಟ್ರೋಲು ಸಿಗ್ತಕ್ಕಂಥ ಸಂಖ್ಯೆ ಸುಮಾರು ಕಮ್ಮಿ ಆಗುತ್ತೆ. ಸುಮಾರು ಬ್ಯಾಂಕ್ಗಳಲ್ಲಿ ರೇಟ್ ಜಾಸ್ತಿ ಮಾಡ್ತಾರೆ. ಇದೇ ಒಂದು ಆಫರ್ ಇಟ್ಕೊಂಡು ಕೆಲವೊಂದು CNG ಪೆಟ್ರೋಲ್ ಬಂಕ್ಗಳೆಲ್ಲವ ಸುಲಿಗೆ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ 70 ಅಂತೆ, ಒಂದು ಕಡೆಗೆ 69, ಒಂದು ಕಡೆಗೆ 80 ಈ ಥರ ಸುಲಿಗೆ ಮಾಡ್ತಾ ಇದ್ದಾರೆ. ಅದು ಕೂಡ ನನ್ನ ವಿಡಿಯೋ ಎಲ್ಲ ನೋಡೋದು, ಕೋಲಾರ ಸೈಡು ಗಲಾಟೆ ನಡೀತಾ ಇದೆ. ಇದು ಒಂಥರ ಸಿಕ್ಕಿದೆ ಚಾನ್ಸ್ ಅಂತ ಅವರು ಸುಲಿಗೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇನ್ನು ಪೆಟ್ರೋಲ್ ಬಂಕ್ಗಳಲ್ಲಿ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಡೆಲಿವರಿ ಬಾಯ್ಸ್ ಜೀವನ ತುಂಬ ಕಷ್ಟ ಆಗುತ್ತೆ. ಎಸ್ಪೆಷಲಿ ಬಾಯ್ಸ್, ರ್ಯಾಪಿಡೋ, ಬೈಕ್ ಟೈಸ್ ರೈಡರ್ಸು ಅಷ್ಟೇ. ಯಾಕಂದರೆ ಮೈಲೇಜ್ ತುಂಬ ಕಮ್ಮಿ ಬರೋದೇನೆ ಬೈಕ್ ಟೈಸ್ ರೈಡರ್ಸ್ಗೆ. ಡಬಲ್ ಹಾಕೊಂಡು ಹೊಡಿತೀವಲ್ವಾ, ಮ್ಯಾಕ್ಸಿಮಮ್ ಎಂಥ ಬೈಕ್ ತಗೊಂಡ್ರೂ 50 ಒಳಗಡೆ ಮೈಲೇಜ್ ಬರೋದು, ಅದಕ್ಕೆ ಮೇಲೆ ಬರಲ್ಲ. ಇನ್ನು ಆಕ್ಟಿವ್ ಹೋಂಡಾ, ಸ್ಕೂಟಿ ಇವರಾಗೆಲ್ಲ 35-40 ಲಾಸ್ಟು. ಇಷ್ಟು ಮೈಲೇಜ್ ತಗೊಂಡು ನೀವು ಡಬಲ್ ಹಾಕ್ಕೊಂಡು ಪ್ಯಾಸೆಂಜರ್ ಹೊಡೆದ್ರು ₹200 ಪೆಟ್ರೋಲ್ ಎಲ್ಲ ಕೊಟ್ಟು ಡ್ಯೂಟಿ ಮಾಡ್ತಿದ್ರೆ ಖಂಡಿತ ಡ್ಯೂಟಿ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಬೇರೆ ವ್ಯವಸ್ಥೆ ಇಲ್ಲ ಈಗ, ಬೇರೆ ಡ್ಯೂಟಿ ಮಾಡೋಕ್ಕಾಗಲ್ಲ. ಎಲೆಕ್ಟ್ರಿಕಲ್ ಬೈಕ್ ಇರೋರಿಗೆ ಮಾತ್ರ ಸ್ವಲ್ಪ ಪ್ರೆಸೆಂಟ್ ಈಗಿರೋ ಸಿಚುವೇಶನ್ಗೆ ವರ್ಕೌಟ್ ಆಗುತ್ತೆ ಅವ್ರಿಗೆ. ಇನ್ನು ಪೆಟ್ರೋಲ್ ಬೈಕ್ ಇರೋರಿಗಂತೂ ಮುಂದಿನ ದಿನಗಳಲ್ಲಿ ಭಾರಿ ಕಷ್ಟ. ಯುದ್ಧ ಏನಾದ್ರು ಹಿಂಗೆ ಇನ್ನೂ ಕಂಟಿನ್ಯೂ ಆದರೆ ತುಂಬ ಮುಂದಿನ ದಿನಗಳಲ್ಲಿ ಇನ್ನು ಪೆಟ್ರೋಲ್ ಬರೋದೇ ಸಂಖ್ಯೆನೇ ಕಮ್ಮಿ ಆಗುತ್ತೆ. ಏನೋ ಇವಾಗ ರಷ್ಯಾ ಕಳಿಸ್ಕೊಡ್ತೀವಿ ಅಂತ ಹೇಳಿದೆ, ಬಟ್ ಎಷ್ಟು ಯಾವಾಗ ಟ್ರಾನ್ಸ್ಪೋರ್ಟ್ ಇಲ್ಲಿಗೆ ಬರುತ್ತೋ, ಎಷ್ಟು ಕಳಿಸ್ಕೊಡುತ್ತೋ, ನಮ್ಮ ಭಾರತಕ್ಕೆಲ್ಲ ಸಿಗೋ ಥರ ಆಗುತ್ತೋ ಹೆಂಗೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗೋದಂತೂ 100% ನಿಜನೇ. ಬಟ್ ಎಷ್ಟಾಗುತ್ತೆ ಅಂತ ಇನ್ನೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಬಟ್ ಪ್ರೆಸೆಂಟ್ ಆಲ್ರೆಡಿ ಪೆಟ್ರೋಲ್ ಸಿಗ್ತಾ ಇಲ್ಲ ಸುಮಾರು ಬಂಕ್ಗಳಲ್ಲಿ. ಅದು ಏನಾಗುತ್ತೆ ಅಂತ ಕಾದು ನೋಡೋಣ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಮ್ಮ ಅನಿಸಿಕೆ ತಿಳಿಸ್ಕೊಟ್ಟಿದ್ದೀವಿ ಏನಂತ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ ತಿಳಿಸಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ತಾ ಇರಿ. ಪ್ರತಿನಿತ್ಯ ಹೇಳ್ತಾನೆ ಇರ್ತೀವಿ, ಬಟ್ ಸಬ್ಸ್ಕ್ರೈಬರ್ ಸಂಖ್ಯೆ ಕಮ್ಮಿ ಆಗ್ತಾ ಇದೆ, ಚಾನಲ್ ಸಪೋರ್ಟ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ರಿಕ್ವೆಸ್ಟ್ ನಮ್ಮ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.